ನೋಡ್ರಿ ಫ್ರೆಂಡ್ಸ, ನಿನ್ನೆ ವಿಡಿಯೋನ ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ರೀ. ನಡ್ರಿ ಹಂಗಾರ ಬಡ ಬಡ ಈಗ ಆಕಳ ತೊಗೊಂಬರೋರು ಬಂದಾರನ್ನ ಫೋನ್ ಹಚ್ಚ್ರಿ. ಮತ್ತು ಇನ್ನೇನಿಲ್ಲ, ಎಲ್ಲ ಎಡಿ ಏನೇನು ಬೇಕು ಎಲ್ಲ ರೆಡಿ ಆಗೈತೆ, ಅಡುಗೆನೇ ಎಲ್ಲ. ಇನ್ನೇನಿಲ್ಲ, ನಿನ್ನ ಸ್ವಾಮಿಗಳನ್ನು ಬಂದಾರ, ಎಲ್ಲರೂ ಬರೋರು ಎಲ್ಲ ಬಂದರು. ಮತ್ತು ಇನ್ಯಾರು ಬರೋರು ಅದಾರನ್ರಿ ನಿಮ್ಮವ್ರ? ಯಾರ ಅದ ನನ್ನ ದೋಸ್ತರಿಯೋದು ಎಲ್ಲ ಹೇಳೀನಿ, ಅವ್ರು ಹಂಗೆ ಎಲ್ಲ ಬರೋ ಟೈಮ್ಗೆ ಬರ್ತಾರೆ. ಈಗ ಮತ್ತೆ ಯಾರ ಅದಾರನ್ನ ಪಟ್ನ ಫೋನ್ ಹಚ್ಚಿ, ಯಾಕಂದ್ರೆ ಮತ್ತೆ ಸುಮ್ಮ ಪೂಜೆಗೆ ಅವರೆಲ್ಲ ಇದ್ರೆ ಚಲೋ ಆಗ್ತೈತಿ. ಪೂಜೆ ಕುಂಡ್ರಕ್ಕಿಂತ ಮುಂಚೆ ಅವರು ಎಲ್ಲ ಬರಲಿ ಅತ್ತ. ತಮ್ಮ ನೀರಿನವಂಗ ಬಾತ್ ಹೇಳಿತ್ತಲಕ್ಕೂ ಬಂದೇನಿಲ್ಲ, ನೀರು ವಿಷಯ ಏನೋ ಇಲ್ಲ ಅವ. ಆಮೇಲೆ ನೀರು ಅನ್ಕೋತ ಕುಂಡ್ರಬಾರ್ದು ನೋಡ, ಹೇಳಿನಿ. ಈಗ ಪೂಜೆ ಕೂತೀವಿ ಅಂದ್ರೆ ಪೂಜೆ ಆದ್ರಪ್ಲೆ ಆಕಳದು ಅಮ್ಮ ಎಲ್ಲ ಆಗ್ತೈತಿ. ಅದಾದ್ಮೇಲೆ ಎಡಿ ಇಟ್ಟು ಬಿಡೋದು ಆಕಳಿಗೆ, ಅದೊಂದು ಆತಂದ್ರೆ ಐತ್ಲೆ ಮುಗಿತ್ ನೋಡು. ಊಟಕ್ಕೆ ಕುಂಡ್ರಿರ್ತೈತಿ, ಅವಾಗ ನೀರಿಲ್ಲ ಅನ್ಕೋತ ನಾನು ಸುಮ್ಕೊಂಡ್ರೆ ಕಾಲ್ ನೋಡಿ. ಮತ್ತೆ ಅವಾಗ ಹೇಳ್ತಾನ ಅಪ್ಪ ಮಗನಿ ಬಿಡಂಗೆ ಇಲ್ಲ ಏನು ಮತ್ತೆ. ಥೋ ಹೊಗ್ಗಾನು ಏನ. ತಮ್ಮ ನೀರು ನಾವು ಫೋನ್ ಹಚ್ಚಿದೆ ಇಲ್ಲೋ, ಎಲ್ಲಿದ ನಾವು ಫೋನ್ ಹಚ್ಚು. ನಾವು ಬರ್ಲಿಲ್ಲ ಅಂದ್ರೆ ಬೇರೆದವಂಗರ ಹಚ್ಚಿ ಕೇಳಕ್ ಬರ್ತೈತಿ. ಸುಮ್ಮನೆ ನಿಮ್ಮ ಮೌನ್ ನೋಡು, ಹಬ್ಬದಾಗನು ಈಗ ವಟ 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 ಚಲೋ ಮಾಡಿ ನೋಡು. ಮನ್ಯಾಗ ಮಂದಿ ಬರ್ಲಿ ಬಿಡ್ಲಿ, ಮನ್ಯಾಗ ಯಾವ ಫಂಕ್ಷನ್ ಇರ್ಲಿ ಬಿಡ್ಲಿ, ನಿಮ್ಮ ಮೌನ್ ಬಾಯಿ ಮಾತ್ರ ಸುಮ್ ಕೊಡ್ರಂಗಿಲ್ಲ ನಾವು. ಹಾ ಅಪ್ಪಾಜಿ ಹಚ್ಚಿನ್ರಿ, ಬಂದಾನ್ರಿ ಅವ. ಇಲ್ಲೇ ಹೊರಗೆ ಇರ್ಬೇಕ್ರಿ, ಇನ್ನೊಂದು 5 ಮಿನಿಟ್ನಾಗ ಅಲ್ಲೇ ಮನೆ ಹತ್ರ ಬರಾಕತ್ತೀನಿ ನೋಡ್ರಿ ಅಂದನ್ರಿ. ಪಪ್ಪನ ಒಂದ್ಸರಿ ಹೋಗಿ ಚೆಕ್ ಮಾಡಿ ಬಂದು ಇಳಿಸಿಗೇನಿಲ್ಲ ನೋಡ್ತೀನಿ ರೀ. ಇಳಿಸಿಗಿರ್ಲಿಲ್ಲ ಅಂದ್ರೆ ಇನ್ನೂ ಫೋನ್ ಮಾಡ್ತೀನಿ ರೀ. ಒಂದು ವೇಳೆ ಇನ್ನೂ ಲೇಟ್ ಮಾಡಾಕತ್ತಂದ್ರೆ ನಮ್ಮ ಬೇರೆದವ್ ನಮ್ಮ ದೋಸ್ತಿಗೆ ಒಂದು ಕಾಲ್ ಮಾಡಿ ಹೇಳ್ತೀನಿ ರೀ ಅಪ್ಪಾಜಿ. ಬೇರೆದವ್ ಏನೈತಿ ನಮ್ಮ ದೋಸ್ತ ಏನೈತಿ ಬೇರೆ ನೀರಿನ ಕರ್ಕೊಂಡು ಬಂದ್ಬಿಡ್ತೇನೆ ರೀ ಇನ್ನೊಂದು ಅರ್ಧ ತಾಸು ಒಳಗ್ರಿ. ಹಂಗ್ಯಾಕೋ ಇನ್ನು ಮತ್ತೆ ಅರ್ಧ ತಾಸ ನಿನಗೇನ? ಇನ್ನು ಅರ್ಧ ತಾಸು ಅರ್ಧ ತಾಸು ಅಂದ್ರೆ ಮತ್ತೆ ಊಟಕ್ಕೆಲ್ಲ ಊಟ ಕೂತ್ಮೇಲೆ ಎಲ್ಲಾರು ಬಿಕ್ ಹತ್ತಿದ್ಮೇಲೆ ನೀರು ಹುಡ್ಕಾರ ಅಪ್ಪ ಮಗ. ಯಾವಾಗ ಹೇಳಿ ನಿನ್ನೆ ಹಿಡ್ದು ಹೇಳತ್ತೀನಿ, ನೀರು ನಂಗೆ ಹೇಳಿರಿಲ್ಲ. ಈಗ ಮತ್ತೆ ಬಂದ ಹಿಡಿದು ನೆನಪು ಮಾಡಾಕತ್ತೀನಿ, ನಾಟಕ ಮಾಡಾಕತ್ತೀರಿ ಇಬ್ರು. ಹುಚ್ಚನ ಹಾಂಟೆ ಒಂದರ ದಗದ ಮಾಡ್ತೀವಿ, ಹೇಳಿದ್ ಕರೆಕ್ಟ್. ಹರ್ಯಾಣ ಹಿಡಿದು ಹೇಳಾಕತ್ತೀನಿ, ಒಂದು ದಗದ ನೆಟ್ಟಿಗಿಲ್ಲ ನೀನು. ನಿನಗೆ ಯಾವ್ದಾದ್ರು ಹೇಳಿನ ಬರೀ ನೀರಿಂದ ಒಂದು ಒಪ್ಸೀನಿ. ಹರ್ಯಾಣ ಹಿಡಿದ ನೀರ್ನ ತಂದು ನೀರು ಹಾಕ್ಸಕ್ ಆಗವಲ್ತಂದ್ರೆ ನೀ ಎಂತ ಮಗ ಹುಟ್ಟಿದ್ಯೋ. ಮಮ್ಮಿ ಬೈಬೇಡ ಮಮ್ಮಿ, ನೀನ್ ಬಯಾಕತ್ತೆ ಅಂದ್ರೆ ನಾ ಊರಿಗೆ ಹೋಗ್ಬಿಡ್ತೀನಿ. ನನ್ನ ಪಪ್ಪ ಪಪ್ಪ ಮಮ್ಮಿಗೆ ನಂಗೆ ಅಸಹ್ಯ ಆಗ್ತೈತೆ ಎಲ್ಲಾರ ಮುಂದೆ. ಅಪ್ಪಾಜಿ ಮುಡ್ದಾರ ಹಳಿ ಮುಡ್ದಾರ ನಡೀಲಿದು ಹೋಗಿ ನೀರು ಮನ ನೋಡ. ಇನ್ನು ಅರ್ಧ ತಾಸೊಳಗೆ ನೀರು ಎಲ್ಲರೂ ಬರಲಿಲ್ಲ ಅಂದ್ರೆ ಅಪ್ಪ ಮಗನ ಮಾತ್ರ ನಾನು ಬಿಡಂಗಿಲ್ಲ ನೋಡ. ಹೇಳೇನ ಬಾವಿಗೆ ಹೊತ್ತು ಬಾಯಾಗಿ ನೀರು ತಂದು ಹಾಕಸ್ತು ನೋಡ್ ನಾ ಈ ಸರಿ. ಮತ್ತೆ ನಾ ಇನ್ನೇನು ಒಡ್ಡ ಬರಂಗಿಲ್ಲ ಅಪ್ಪಾಜಿ. ನಾ ಮಮ್ಮಿ ಬರೀ ಹಿಂಗ ಮಾಡ್ತಾಳೆ, ಯಾವಾಗೂ ಹಿಂಗ ಮಾಡ್ತಾಳೆ. ನಾ ಈಗ ಮನುಷ್ಯ ಅಂತ ಆದ್ಮೇಲೆ ಇವ ಸಂಜೆಗೆ ನಾ ಬಸ್ಸಿಗೆ ಕೂತ್ ಬಿಡ್ತೀನಿ, ಬೆಂಗಳೂರು ಬಸ್ಸಿಗೆ. ನೀವು ಇಬ್ಬರ ಗಂಡ ಇಂತ ಇರ್, ನೀವು ನಾ ಏನು ಇರಂಗಿಲ್ಲ ಇಲ್ಲಿ. ಥೋ ಹಂಗೆ ಯಾಕೆ ಮಾಡಿದಿ ಕಲ್ಲಕ್ಕ? ಪೂಪರಿಗೆ ಮಗ ಬಂದಿರ್ತಾನು, ಮನಿ ಶಾಂತಿ ದಿನಾರ ಒಂದಿಟ್ಟು ಸಮಾಧಾನ ಇಡಿ. ಹಿಂಗೆ ಯಾರು ವಟ ಮಾಡ್ತೀವ ನೀರು? ಇನ್ನ ಆಕಳು ಬರ್ಬೇಕು, ಇನ್ನ ಆಕಳನ್ನ ಎಲ್ಲೈತೇನೋ, ಇನ್ನ ಎಲ್ಲ ಇನ್ನ ಪೂಜೆ ಕುಂಡಿರ್ಬೇಕು, ಪೂಜೆ ಮುಗಿಬೇಕು. ಆ ಸ್ವಾಮಿಗೆ 108 ಮಂತ್ರ ಎಲ್ಲ ಆಗ್ಬೇಕು. ಎಲ್ಲ ಆಗುತ್ತಾನ ಟೈಮ್ ಐತಿ. ಇನ್ನ 2 ತಾಸು ಬೇಕಾಗ್ತೈತಿ ಎಲ್ಲ ಮುಗಿಲಕ್ಕ. ಊಟ ಕುಂಡ್ರಕ್ಕೆ 2-2.5 ತಾಸು ಬೇಕು. 2.5 ತಾಸು ತಾನೆ ನೀರಿನ ಬರಂಗಿಲ್ಲ. ನಂಗೆ ನೀನು ಸುಮ್ಮ ಇರುವ ಒಂದಿಟ್ಟು. ತಮ್ಮ ನೀವು ಹೋಗು ಜರ, ಹೋಗ ನೀರಿನೊಂದು ಏನೇನೈತಿ ನೋಡು, ಹೋಗು. ನೀರು ಕಣ್ ಮುಂದಿನ ಬೇಡ, ಹೋಗಿ ನಿಮ್ಮ ಅವನ ಕಣ್ ಮುಂದೆ. ಆಯ್ತು ದೊಡ್ಡಪ್ಪಾಜಿ, ನಾ ಹೋಗ್ತೀನಿ ರೀ ಇಲ್ಲಿ. ನಡಿಯೋ ತಮ್ಮ, ಮತ್ತು ಆಕಳ ಮಗನ ಎಲ್ಲದ ನೋಡಿ ಫೋನ್ ಹಚ್ಚು. ಮತ್ತಿನ ಹೊರಗೆ ಏನೇನು ಕೆಲಸ ನೋಡು. ನಡಿ ಬಂದ್ರೆ ಕೂತ್ರೆ ಹಂಗ ಕುಂಡ್ರದಾಗ್ತೈತಿ. ಸ್ವಾಮಿ ಬೇರೆ ತಡ ಆಗೈತೆ ತನಕತ್ತಾನ. ಮತ್ತೆ ಎಲ್ರಿ ಬೇರೆ ಬೇರೆ ಹೋಗಿರ್ತಾವ ಅವರು. ಯಾಕಂದ್ರೆ ಇವತ್ತ ಊರಾಗ 4-5 ಮಂದಿ ಮನುಷ್ಯ ಅಂತ ಇದ್ದುಪ್ಪ ಬರಾಗ. ಮತ್ತೆಲ್ಲ ಅವಕ್ಕೂ ಪಾಪ ಟೈಮ್ ಇರ್ತೈತಿ, ಹೇಳಿ ಟೈಮ್ಗೆ ಅವ್ರು ಹೋಗ್ಬೇಕಾಗ್ತೈತಿ. ನೀವು ಹೆಣ್ಮಕ್ಳೆಲ್ಲ ನಿಮ್ದು ಏನೇನು ದಗದೈತಿ ಬಡ ಮಾಡ್ಕೋರಿ. ಪೂಜೆ ಕುಂಡ್ರಾಗ ಅದಿಲ್ಲ ಇದಿಲ್ಲ ಅನ್ಬೇಡ್ರಿ. ಪೂಜೆ ಸಜ್ಜು ಮಾಡ್ಕೋರಿ. ನೋಡಿ ಹೇಳ್ತಾನೆ ಈಗ, ನಡ್ರಿ ಎಲ್ಲ ಬಡ ಒಂದೊಂದು ಕೆಲಸ ನೇಮಿಸ್ಕೋರಿ. ಅಕ್ಕ ಮತ್ತು ಅದು ಸ್ವಾಮಿಗಳು ಹೇಳ್ಯಾರು ಮೊದಲು ಹಾಲು ಉಕ್ಕಿಸಕ್ಕೆ ಹೇಳ್ಯಾರ. ಮತ್ತು ಮೊದಲು ಹಾಲು ಉಕ್ಸನನ್ನೇ ಹೆಂಗೆ? ಸ್ವಾಮಿಗಳು ಹೇಳಿದ್ರು ಉಕ್ಕಿಸ್ಬಿಡ್ನೇನಂತಾನ. ಹೆಂಗೆ ಮಣ್ಣು ಕಕೋರಿ? ಉಕ್ಕಿಸ್ಬಿಡ್ರಿ. ಮತ್ತೆ ಯಾಕಂದ್ರೆ ಈಗ ಹಾಲು ಉಕ್ಸಿದ ಮೇಲೆ ಮತ್ತೆ ಮುಂದಿನ ತೆಗೆದಿರ್ತಾವಲ್ರಿ ವೈನಿರಿ. ಮತ್ತು ಹಾಲು ಉಕ್ಸಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡು ನಡ್ರಿ. ನಡ್ರಿ. ಮತ್ತು ಅಲ್ಲಿ ಯಾರ್ಯಾರು ನೀಲಕ್ಕಗ ಮತ್ತು ಮಲ್ಲಕ್ಕಗ ಮತ್ತು ಫಾತಿಮಾಕ್ಕಗ ಅಲ್ಲೇ ಬಿಟ್ಟಿದ್ನಿ. ಏನೇನು ಮಾಡ್ಯಾರ ನೋಡು. ಅವರೆಲ್ಲ ತಯಾರು ಮಾಡ್ಕೊಂಡಿರ್ಬೇಕು. ಅಡುಗೆ ಮಾಡೋದು ಎಲ್ಲ ಅವ್ರ ಮೇಲೆ ಜವಾಬ್ದಾರಿ ಇತ್ತು. ಮತ್ತು ಅಡುಗೆ ಮಾಡೋರು ಏನೇನು ಮಾಡ್ಯಾರು, ಇವ್ರು ಏನೇನು ನೈವೇದ್ಯಕ್ಕೆ ಇವ್ರಿಗೆ ಮಾಡಂದಿದ್ದು ಇವ್ರು ಮಾಡಿರ್ತಾರು. ಪಟ್ನ ಹೋಗ್ಬಿಡ್ರಿ. ನಡ್ರಿ ವೈನಿರಿ, ನಡ್ರಿ ಅಕ್ಕ. ಮತ್ತು ಹಾಲಟ್ಟು ಉಗಿಸ್ಬಿಡ್ನು, ಅದೊಂದು ಕೆಲಸ ಮುಗಿದು ಬಿಡ್ತೈತಿ. ಇನ್ನು ಉಳಿದ ಮತ್ತೇನು ಹೊರಗಿನ ತೆಗೆದಿರ್ತಾವೆ, ಒಳಗಿನ ತೆಗೆದು ಒಂದು ಕಿಚನ್ ತೆಗೆದು ಒಂದು ಆತಂದ್ರೆ ಎಲ್ಲ ತೆಗೆದು ಆದಾಗ ನಡ್ರಿ. ಮೊದಲಿಂದ ಭಾಳ ಅಂದ್ರೆ ಭಾಳ ಆಸೆ ಇತ್ತು ನಮ್ಮ ಕಲ್ಲಾಕಾಗ, ಮನೆ ಕಟ್ಟಬೇಕತ್ತ. ಯಾಕಂದ್ರೆ ಪಾಪ ಎಂದು ಮದುವೆ ಮಾಡ್ಕೊಂಡು ಬಂದಾಳು. ಆದ ನೀರು ಸೋರು ಮನ್ಯಾಗನ ಜೀವನ ಮಾಡಿಳುವ ಪಾಪ. ಕಡೆಗೂ ಆಕೆ ಆಸೆಗಿಂತ ಹೆಚ್ಚು ದೊಡ್ಡ ಮನೆ ಕಟ್ಟಿ ಕೊಟ್ಟು ನೋಡಾಕಿ ಗಂಡವ್ವ.
ಹೌದು ಹೌದು, ಪಾಪ ಅವರು ತುಂಬ ಕಷ್ಟಪಡ್ತಾ ಇದ್ರು ಅಂತ ಮನೆಯೊಳಗೆ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಮನೆ. ನಮ್ಮೆಲ್ಲರೊಳಗೆ ಅವ್ರ ಮನೆ ತುಂಬ ಚೆನ್ನಾಗಿದೆ. ಇನ್ನೂ ಎತ್ತರಕ್ಕೆ ಬೆಳೀಲಿ ಕಲ್ಲಮ್ಮ ಅವರು. ಹೌದನ್ರಿ? ಹೌದು ಮಲ್ಲಕ್ಕ, ನೀನೇ ಈಗ ಮದುವೆ ಮಾಡ್ಕೊಂಬಂದು ಎಂದು ಕಲ್ಲಕ್ಕ, ನಾವು ಪದ್ಮಕ್ಕ, ನಾನು ಕಲ್ಲಕ್ಕ 3 ಮಂದಿ ಒಂದೇ ವರ್ಷನೇ ಮದುವೆ ಆಗ್ಯಾವು. ತಿಂಗಳೆಲ್ಲ ಹಿಂದೆ ಮುಂದಕ್ಕರೆ, ಆದ್ರೆ 3 ಮಂದಿ ಮದುವೆ ಒಂದೇ ವರ್ಷನಾಗ ಆಗ್ಯಾವು. ಅವಾಗ ಜೀವನ ಮಾಡಕ್ಕೆ ಬಂದೀವಿ. ನಮ್ಮೆಲ್ಲ ಮನೆಗಳು ಇದ್ದಟ್ಟ ಸ್ವಲ್ಪ ಚಲೋರ್ ಅದಾವು. ತವ್ರ ಮನಿನೂ ಒಂದಿಟ್ಟು ಚಲೋನೇ ಐತೆ, ಗಂಡು ಮನಿನೂ ಚಲೋನೇ ಐತಿ. ಆದ್ರೆ ಪಾಪ ಕಲ್ಲಕ್ಕ ಗಂಡು ಮನಿನೂ ಬರ್ತಾನ ಪರಿಸ್ಥಿತಿ ಅಂತ ಹೇಳಿ ಅವು ಅಪ್ಪ ಏನು ನೋಡಲ್ಲ, ಪಾಪ ಮದುವೆ ಮಾಡಿ ಕೊಟ್ರು. ಅವಾಗಿನ ಮತ್ತೆ ಮದುವೆ ಇದು ಗಂಡಗ ಗೌರ್ಮೆಂಟ್ ನೌಕರಿ ಇದ್ದಿದ್ದಿಲ್ಲ, ಅದು ಬ್ಯಾಂಕ್ನ ಮ್ಯಾನೇಜರ್ ಇದ್ದಿದ್ದಿಲ್ಲವ ಅಣ್ಣ. ಅವಾಗ ಬರೀ ಹೋಗ್ತಿದ್ದಷ್ಟೇ. ಯಾವಾಗ ಕಲ್ಲಾಕನ ಮದುವೆ ಮಾಡ್ಕೊಂಡು ಬಂದರು. ಕಲ್ಲಾಕ ಏನು ಕಾಲಿಟ್ರು ಮನೆಗೆ, ಗಂಡನ ಮನೆಗೆ. ಗಂಡಗೆ ನೌಕರಿ ಹೆಚ್ಚು, ಮತ್ತು ಹೊಲ ಮನ್ಯಾಗ ಏನೈತಿ ಚಲೋ ಬೆಳೆ ಆಕೈತಿ. ಹೊಲ ಎಲ್ಲ ಕಬ್ಬ ಹಚ್ಚಿರು, 4 ಎಕರೆ ದ್ರಾಕ್ಷಿ ಹಚ್ಚಿರು. ಎಲ್ಲ ಕಲ್ಲಾಕ ಬಂದ್ಮೇಲೆ ಆಲಾಯ್ತು. ಭಾಳ ಕಷ್ಟಪಟ್ಟಾಳಕಿ. ಶಾಂಡ್ಗಿ ಹಪ್ಪಳ ಹಿಡಿದು ಮಾರಕಿ. ಅಂದ್ರೆ ಹೆಂಗ ಒಂದು ಚಲೋ ಮನೆಯಾಗಿರ್ಬೇಕು. ಮಳೆಗಾಲ ಬತ್ತಂದ್ರೆ ಸೋರುದು, ಬ್ಯಾಸಿಗೆ ಬತ್ತಂದ್ರೆ ಭಯಂಕರ ಬಿಸಿಲು ಹತ್ತುದು, ಸುಡು 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 ಸುಡು. ಮತ್ತು ಚಳಿಗಾಲ ಬತ್ತಂದ್ರೆ ವಿಪರೀತ ಥಂಡಿ ಹತ್ತೋದು. ಭಾಳ ತ್ರಾಸ ಮಾಡ್ಕೊಂಡೈತಿವ. ನಮಗೆ ನೋಡಕ್ಕೆ ಆಗ್ತಿದ್ದಿದ್ದಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ನಮ್ಮ ಕಲ್ಲಕ್ಕ. ನಾವು ಮಾತಾಡ್ತಿದ್ದಿದ್ದಿಲ್ಲ, ಗೆಳತನ ದೂರ ಆಗಿತ್ತು. ಆದ್ರೆ ಆಕಿ ಚಲೋ ಆಗ್ಲಿಕ್ಕೆ ಯಾವತ್ತೂ ಬಯಸ್ಕೊತ ಬಂದೀವ. ಕಡೆಗೂ ಆಕಿ ಆಸೆ ಪಟ್ಟಂತ ಕಷ್ಟಪಟ್ಟ ಗಂಡ ಹೆಂಡತಿ ಮಕ್ಕಳೆಲ್ಲ ಹಗಲಾ ರಾತ್ರಿ ದುಡಿದು ಇಂಥ ಅರಮನೆ ಮನೆ ಕಟ್ಟ್ಯಾವಲ್ಲ. ಭಾಳ ಚಲೋ ಆಗಲಿ. ಈ ಮನ್ಯಾಗ, ಈ ಮನೆ ಮೇಲೆ, ಅವ್ರ ಸಂಸಾರ ಮೇಲೆ ಯಾರು ದರಿದ್ರ ಕೆಟ್ಟ ದೃಷ್ಟಿನೂ ಬೀಳೋದ್ಲೇ ಇರ್ಲಿವ, ಅಷ್ಟೇ ಸಾಕು. ದರಿದ್ರ ದೃಷ್ಟಿ ಯಾಕವ ನೀಲಿ? ನನ್ನ ದೃಷ್ಟಿನ ಬಿದ್ದೈತಡಿ. ಇಂಥ ಚಂದ ಮನೆ ಕಟ್ಟಾಳ. ನನ್ನ ಗಂಡು ಐತಿ ಕುಡುಕ ಬಾವ, ಒಂದು ಈಟ್ ಏನು ತಂದು ಹೊಟ್ಟಿಗೆ ಹಾಕಂಗಿಲ್ಲ. ಇನ್ನು ಇಂಥ ಅರಮನೆ ಕಟ್ಟಿದಂತೂ ದೂರಿಂದ ಗೊತ್ತು. ನನ್ನಕ್ಕಿಂತ ಮುಂದೆ ಯಾವತ್ತಿನೂ ಹೋಗಬಾರ್ದು. ನೀನು ಹೋಗ್ಬಾರ್ದು ನೀಲಿ, ನೀನು ಹೋಗ್ಬಾರ್ದು ಪತವ, ಆ ಕಲ್ಲಿನೂ ಹೋಗ್ಬಾರ್ದು. ನನಗೆ ನೋಡಕ್ಕೆ ಆಗಂಗಿಲ್ಲ ನೋಡುವ. ನಾ ಹೆಂಗಾರ ಮಾಡಿ ಈ ಮನೆ ಹಾಳಾಗ್ಲಿ ಅಂತ ಹೇಳಿ ನಾ ಮಾಡಿಸೇತಿರ್ತೀನಿ. ನಾನೇ ಹೆಚ್ಚಿರ್ಬೇಕು, ನಾನೇ ದೊಡ್ಡಕ್ಕೆ ಅಂದ್ರೆ ಶ್ರೀಮಂತೆ ನಾನೇ ಇರ್ಬೇಕು ನೀವೆಲ್ಲರೊಳಗೆ. ನನಗದು ಭಾಳ ಆಸೆ ಐತಿ. ತುಸುದಿನ ತಡ್ರಿ, ಮನುಷ್ಯ ಅಂತ ಆಗಲಿ. ಇವತ್ತು ಆಗ್ತೈತಿ. 2 ದಿನ ಅಜ್ಜಾರಿಗೆ ಫೋನ್ ಹಚ್ಚಿ ಅಜ್ಜಾರ ಕಡೆ ಹೋಗಿ ಬಂದು ನಿಮ್ಗೆ ಗೆಳತ್ಯಾನೂ ದೂರ ಮಾಡ್ತೇನು. ಆಕಿ ಮತ್ತೆ ಹಳಿ ಮನೆಗೆ, ಆ ಸೋರು ಮನೆಗೆ ಹೋಗಂಗೆ ಮಾಡ್ತೇನು. ಆ ಸೋರು ಮನೆಗೆ ಹೋದ್ರಂದ್ರೆ ಮತ್ತೆ ಗತಿ, ನೀವು ಇಬ್ಬರು ಬಿಟ್ಬಿಡ್ತೀರಿ, ಮಾಡಿ ಬಿಟ್ಟಿರ್ತನು. ಅವಾಗೇನು ಮಾಡ್ತಾ ಮತ್ತೆ ನನ್ನ ಬೆನ್ನ ಹತ್ತಾಳ ನಾಯಿ ಹೆಂಗೆ. ಅದು ಬರೋಬ್ಬರಿ ಮತ್ತೆ ನನಗೆಲ್ಲ ದುಡ್ಡು ಖರ್ಚು ಮಾಡ್ಕೋತ ಇರ್ತಾಳು. ನನಗದ ಖುಷಿ. ನನ್ನ ಸ್ವಾರ್ಥನ ಸಲುವಾಗಿ ನಾ ಯಾರನ್ನ ಏನು ಮಾಡೋಕ್ಕೂ ಎಸಂಗಿಲ್ಲ. ನೀಲಕ್ಕ ಮಲ್ಲಕ್ಕ ಪತಕ್ಕ ಹೇಳ್ರವ, ಆತ ಎಲ್ಲ ತೆಗದ ಹಿಂಗೆ ಆರಾಮ್ ನಿಚಿಂತಿ ಕೂತಿರ್ಲಕ್ಕ ನೀವು. ಇವ ಆಗೈತಿ ಭಾರವ ಕಲ್ಲಕ್ಕ. ಎಲ್ಲ ಮನೆ ನೈವೇದ್ಯಕ್ಕೆ ಏನೇನು ಬೇಕಲ್ಲ ಅದಕ್ಕೆ ನಾವೆಲ್ಲ ಮಾಡಿ ರೆಡಿ ಮಾಡಿಟ್ಟು ಈಗ ನಿನ್ನ ಮಾತಾಡ್ಕೊತ ಕೂತಿದ್ದೀವ. ಭಾಳ ಕಷ್ಟಪಟ್ಟೈತಿ. ಚಲೋ ಮನೆ ಸಿಕ್ಕಟ್ಟಾಳು, ಚಲೋ ಆಗ್ಲಿಕ್ಕದ ಮಾತಾಡತ್ತಿದ್ದೀವ. ನೀ ಬಂದಿ ನೋಡುವ. ಇನ್ನು ಹೇಳ್ರಿ ಹಾಲು ಒಪ್ಸೋದೈತಿ ಹೇಳ್ರಿ. ಸ್ವಾಮಿ ಹಾಲು ಒಪ್ಸಂದಾನ. ಈ ಹಾಲು ಒಪ್ಸೋದ್ರಪ್ಲೆ ಆಕಳ ಒಳಗೆ ತೊಗೊಂಡು ಒಮ್ಮ ಅದು ಪೂಜೆ ಕೂತ್ಬಿಡ್ತೀವಿ. ಪೂಜೆ ಅಂದ ಆತಂದ್ರೆ ಊಟಕ್ಕೆ ಇನ್ನು. ಹೌದು, ಚಲೋ ಆತಳವ. ನಡಿ ಪಟ್ನ ಇನ್ನು ಗಡಿಗೆ ಮತ್ತು ಹಾಲ ಎಲ್ಲದ್ ನೋಡ್ತಗ ಹಾಲು ಉಗ್ಸಿಬಿಡನು. ಕಲಕ ನಿಮ್ಮ ನಾದ್ನಿ ನಿಮ್ಮ ನೆಗೆನಿದೆ ಯಾರು ಬಂದಿಲ್ಲ, ಕರಿಲ್ಲ ಅವ್ರನ್ನ ಹಾಲು ಉಗ್ಸಾಕ. ಬಂದಾರ ಹೊರಗೆ ಅದಾರ ಬರಾಕತ್ತಾರ. ಅವರು ಹಿಂದಿಂದ ಬಂದ್ರ ನೋಡಿ.